ಬೇಜಾರಾಗೋಯ್ತು ಗೈಸ್, ಎಕ್ಸ್ಕ್ಯೂಸಸ್ ಕೊಟ್ಟು 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 ಫೈನಲಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ದ ಡೇ 1. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ತುಂಬ ದಿನ ಆಯಿತು. ಬೆಳಗ್ಗೆ ಪ್ರೀ ವರ್ಕೌಟ್ ಕುಡಿದು ಹಂಗೆ ನಾನು ಜಿಮ್ಗೆ ಹೊಂಟೆ ಆ್ಯಂಡ್ ವೆಯ್ಟ್ ಚೆಕ್ ಮಾಡಿಕೊಂಡೆ. ಗುರು ಇವಾಗ ಆಲ್ಮೋಸ್ಟ್ 76.5 kgs ಇದ್ದೀನಿ ಗುರು. 6 kgs ಇದ್ದೀನಿ. ಜಿಮ್ ಹೋಗಿದ ತಕ್ಷಣ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮತ್ತು ಚಿಕನ್ ಅಂಗಡಿ ಹತ್ರ ಬಂದ್ವಿ ಆ್ಯಂಡ್ ಚಿಕನ್ ತೊಗೊಂಡು ಆ್ಯಂಡ್ ಫೈನಲಿ ಮನೆಗೆ ರೀಚ್ ಆದ್ವಿ. ಹಾಯ್ ಗೈಸ್, ವೆರಿ ಗುಡ್ ಆಫ್ಟರ್ನೂನ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ 3 months ಮಾಡಿ ಮತ್ತೆ ಗ್ಯಾಪ್ ಬಂದ್ಬಿಟ್ಟು ಇವಾಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತ ಅಂದ್ಕೊಂಡು 6 months ಕಂಪ್ಲೀಟ್ ಆಗೋಯ್ತು. 6 months ಕಂಪ್ಲೀಟ್ ಆಗೋಯ್ತು, ವೇಸ್ಟ್ ಆಗೋಯ್ತು. ಏನೂ ಮಾಡಿಲ್ಲ ಕರೆಕ್ಟಾಗಿ. ಮಾಡ್ತೀನಿ ಗ್ಯಾಪ್ ಕೊಡ್ತೀನಿ ಲೈಕ್ ಆಮೇಲೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಅದು ಮಾಡೋಣ. ಆ್ಯಂಡ್ ಇವಾಗ ಒಂದು ಡಿಸಿಷನ್ ಯಾವ ಥರ ಸ್ಟ್ರಾಂಗ್ ಡಿಸಿಷನ್ ಬೇಕು. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು. ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದು 6:15 ಜಿಮ್ಗೆ ಹೋಗಿ ಲೈಕ್ ಅದಕ್ಕೆ ಏನು ಡೈಟ್ ಫುಡ್ ಮೇಂಟೈನ್ ಮಾಡಬೇಕು, ಕರೆಕ್ಟಾಗಿ ಡೈಟ್ ಮೇಂಟೈನ್ ಮಾಡಿ ಕರೆಕ್ಟ್ ಟೈಮ್ ಫುಡ್ ಎಲ್ಲ ಮೇಂಟೈನ್ ಮಾಡಿ ತುಂಬ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಿಂಗಿದ್ರೆ ಅಚೀವ್ ಮಾಡಬೇಕು. ಏನಂದರೆ ನನ್ನ ಹತ್ರ ಕರೆಕ್ಟಾಗಿ ಇವಾಗ ಎಕ್ಸಾಕ್ಟ್ಲಿ 2000 rupees ಇದೆ ಗೈಸ್. ಇದನ್ನು ನಾನು ಫಸ್ಟು ಅಂದರೆ ನಾನು ಡಯಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಅನ್ಕೊತಿದ್ದೆ ಅಂದರೆ ಲೈಕ್ ನನ್ನ ಮೈಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಲೈಕ್ ನಾನು ಆಚೆ ಕಡೆ ಫುಡ್ ಕಾಣಿಸಿದ್ರೆ ಡೈವರ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಾನಿಪುರಿ, ಗೋಬಿ ಮಂಚೂರಿ, ಇಲ್ಲಾಂದರೆ ಲೈಕ್ ಬಿರಿಯಾನಿ, ಸ್ವೀಟ್ ಶಾಪ್ಸ್ ಏನಾನ ಕಾಣಿಸಿದ್ರೆ ನನ್ನ ಮೈಂಡೆಲ್ಲ ಅದಕ್ಕೆ ಹೋಗ್ತಿತ್ತು. ಆ್ಯಂಡ್ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ನಾನು ಡಯಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಅದಕ್ಕೆ ಫಾರ್ ಎಕ್ಸಾಂಪಲ್ ಎಗ್ಸ್ ಆಗಲಿ, ಓಟ್ಸ್ ಆಗಲಿ, ಇಲ್ಲಾಂದರೆ ವೆಜಿಟೇಬಲ್ಸ್ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ ಎಲ್ಲದನ್ನು ಕರೆಕ್ಟಾಗಿ ತೊಗೊಂಬಂದು ಇಟ್ಟಿರ್ತೀನಿ. ಅದನ್ನು ನಾನೇನು ಮಾಡ್ತೀನಿ ಅಂದರೆ ಮಾರ್ನಿಂಗ್ ಕರೆಕ್ಟಾಗಿ ಜಿಮ್ ಮುಗಿದ ತಕ್ಷಣವೇ ಬಂದುಬಿಟ್ಟು ಲೈಕ್ ಅದನ್ನು ಕರೆಕ್ಟಾಗಿ ಪ್ರಿಪೇರ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಕಟ್ಕೊಂಡು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಒಂದೊಂದು ಬಾಕ್ಸ್ ಮಾಡ್ಕೊಂಡಿರ್ತೀನಿ. ಲೈಕ್ ಏನಾದರೂ ಲಿಮಿಟೆಡ್ ಫುಡ್ ತಿನ್ನೋಣ ಅಂದ್ಕೊಂಡಿದ್ದೀನಿ. ಜಾಸ್ತಿ ತಿಂದು ಏನಾಗುತ್ತೆ ಅಂದರೆ ಲೈಕ್ ಹೊಟ್ಟೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಗೈಸ್, ಜಿಮ್ ಮುಂದೆ ಒಂದು ಅಂಗಡಿ ಇದೆ, ಒಂದು ಲೈಕ್ ಮಿಲ್ಕ್ ಡೈರಿ ಅಂಗಡಿ. ಏನಂದರೆ ಅಲ್ಲಿ ಮೊಟ್ಟೆ ಬಂದುಬಿಟ್ಟು ಒಂದು 8 ರೂಪಾಯಿ. ಲೈಕ್ ನಾನೇನಂದ್ರೆ ಹೋಲ್ಸೇಲಲ್ಲಿ ಒಂದು 8 ಕ್ರೇಟ್ ತೊಗೊಳೋ ಥರ ಒಂದು ಕಡಿಮೆ ಪ್ರೈಸ್ ತೊಗೊಂಡಿದ್ದೀನಿ. ಇವಾಗ ಡಯಟ್ಗೆ ಏನೇನು ಫುಡ್ ಬೇಕು ತೊಗೊಂಡು ಹೋಗ್ತಿದ್ದೀವಿ, ಸ್ಟಾರ್ಟ್ ಆಗ್ತಿದ್ದೀವಿ. ಆ್ಯಂಡ್ ನಾವು ಬಂದಿದ್ದು ಮನೆ ಹತ್ರ ಇರೋ KPN ಫ್ರೆಶ್ ಅಂತ. ಆ್ಯಂಡ್ ನೋಡೋಣ ಇಲ್ಲಿ ಏನೇನು ಸಿಗುತ್ತೆ, ಏನೇನು ತೊಗೊಬೋದಂತ. ನಮ್ಮ ತಮ್ಮ ಏನು ಹೇಳ್ತಿದ್ದಾನಂದರೆ ಇವತ್ತು ಲಾಸ್ಟ್ ಡೇ ಆಫ್ ದ 8 ಅಂತೆ, ಅದಕ್ಕೆ ಏನು ಜಂಕ್ ಫುಡ್ ಬೇಕು ಅದು ಫುಡ್ ಇವಾಗ ಬಿಲ್ ಆಲ್ಮೋಸ್ಟ್ ಇಲ್ಲೇ ಹತ್ರ 1500 ರೂಪಾಯಿ ಆಯ್ತು. ಆ್ಯಂಡ್ ಆ ಕಡೆ ಶಾಪಿಂಗ್ ಆದಮೇಲೆ ಮತ್ತೆ ಇಲ್ಲಿ ಮೊಟ್ಟೆ ತೊಗೊಳಕ್ಕೆ ಬಂದ್ವಿ. ಏನೋ ಕಡಿಮೆಗೆ ಸಿಗುತ್ತೆ ಅಲ್ಲಿ, 8 ರೂಪಾಯಿ ಇಲ್ಲಿ ಕಡಿಮೆಗೆ ಸಿಗ್ಬೋದು ಅಂದರೆ ಇಲ್ಲಿ ನೋಡಿದ್ರೆ 7 ರೂಪೀಸ್ ಗುರು. ಮತ್ತೆ ಮನೆಗೆ ಬಂದಿದ ತಕ್ಷಣ ಡ್ಯಾಡ್ಗೆ ಏನೇನು ಫುಡ್ ಬೇಕು ಎಲ್ಲ ಒಂದು